ಈಗ ಮಾರ್ಚ್ 1ನೇ ತಾರೀಕು ಮನೆ ಮುಖ್ಯಮಂತ್ರಿ ಆದಂಥವ್ರು ಬರ್ತಿದ್ದಾರೆ. ನಮಗೂ ಬಹಳ ಸಂತೋಷ. ಬಂದ್ರೆ ಬಹಳಷ್ಟು ಕೆಲ್ಸಗಳನ್ನ ನೋಡ್ಕೊಂಡು ಎಲ್ಲೆಲ್ಲಿ ಪ್ರಗತಿ ಆಗ್ತಾ ಇದ್ದಂಥ ಕೆಲ್ಸಗಳು ಇವತ್ತು ನಿಂತಿದ್ದಾವೆ ಅನ್ನೋ ಭಾವನೆಗಳು ನೋಡ್ಬೇಕಾಗತ್ತೆ. ನೋಡ್ಲಿ, ನಾನೇನು ಬೇಡ ಅನ್ನೋದಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರ ಕಾಲದಲ್ಲಿ ಇರ್ಬೋದು, ಇಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಕಾಲದಲ್ಲಿ ಆಗಿರೋಂಥ ಕೆಲ್ಸಗಳನ್ನ ಇವತ್ತು ಶಂಕುಸ್ಥಾಪನೆ ಮತ್ತೆ ಮತ್ತೊಮ್ಮೆ ಕಲ್ನೆಡೋದು, ಮತ್ತೊಮ್ಮೆ ಟೇಪ್ ಕತ್ತರಿಸೋದು ಮಾಡೋ ಅಂತ ಕೆಲಸನೇನು ಮಾಡ್ತಿದ್ದಾರೆ. ಅದಕ್ಕೆ ನನ್ನ ಖಂಡನೆ ಇದೆ. ಯಾಕಂದ್ರೆ ಇವರು ಬಂದ 1 ವರ್ಷದ ಈಗ ಆಲ್ಮೋಸ್ಟ್ ಸುಮಾರು 9ರಿಂದ 10 ತಿಂಗಳಾಗಿ ಬಂತು ಈ ಸರ್ಕಾರ ಬಂದು. ಈ ಸರ್ಕಾರ 10-11 ತಿಂಗಳಾದ್ರೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಒಂದೇ ₹1 ಅನುದಾನ ಇವತ್ತರೆಗೂ ಕೊಟ್ಟಿಲ್ಲ. ಒಂದೇ ಒಂದು ರೂಪಾಯಿ ಅನುದಾನ ಇವತ್ತರೆಗೂ ಕೊಟ್ಟಿಲ್ಲ. ನಾವು ಮೇಲ್ಸೇತುವೆದು ಯಾವುದು ನಮ್ಮ ಆರೋಪಿ ನಾವು ಕೇಳಿದ್ವಿ ಸರ್ಕಾರಕ್ಕೆ. MOU ಪ್ರಕಾರ ಅಂದ್ರೆ ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್, ಮ್ಯೂಚುವಲ್ ಅಗ್ರಿಮೆಂಟ್ ಪ್ರಕಾರ ಏನ್ 48 ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗಿತ್ತು. ನಾವು ಪತ್ರದ ಮುಖಾಂತರ ಅವ್ರಿಗೆ ಬರೆದ್ರು ಕೂಡ ನಾವು ಕೊಡೋದಕ್ಕಾಗೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಭಾವನೆಯಲ್ಲಿ ಇವತ್ತು ಬರೆದಿರೋಂಥದ್ದು. ಇಷ್ಟು ಒಂದು 48 ಕೋಟಿ ರೂಪಾಯಿ ಅನುದಾನ ಕೊಡೋಕ್ಕಾಗದೆ ಇರೋರು ಇವತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ವರ್ಕ್ ಮಾಡಿ ನಾವು ಆಗ್ಲೇ ಬಿಲ್ಡಿಂಗು, ಇವತ್ತು ಹಾಸ್ಪಿಟ್ಲ್ ಬಿಲ್ಡಿಂಗ್ ಇರ್ಬೋದು, ಕಂಪ್ಲೀಟ್ ಆಗಿ ನಾವೇ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಅವತ್ತೊಂದು ದಿವಸ ನಮ್ಮ ಮಾನ್ಯ ಜಿಲ್ಲಾ ಸಚಿವರು ಹೇಳ್ತಾರೆ, ಇಲ್ಲ ಅದನ್ನ ಹೆಂಗ್ ಉದ್ಘಾಟನೆ ಮಾಡ್ತಾರೆ, ಅದಕ್ಕಿನ್ನ ಸರಿಯಾದ ರೀತಿ ಇನ್ನ ನಾವು ಫೆಸಿಲಿಟೀಸ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಮಾರ್ಚ್ 1ನೇ ತಾರೀಕು ಅವ್ರು ಉದ್ಘಾಟನೆ ಮಾಡ್ತಿದಾರಲ್ಲ, ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ? ಯಾವ ಫೆಸಿಲಿಟೀಸು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ? ಮಾರ್ಚ್ 1ನೇ ತಾರೀಕು ಇವ್ರು ಉದ್ಘಾಟನೆ ಮಾಡ್ತಿದಾರಲ್ಲ. ಇದು ಕೇವಲ ಇದು ಏನಂದ್ರೆ ರಾಜಕೀಯದ ಒಂದು ಶೋ, ಸರ್ಕಾರದ ದುಡ್ಡಲ್ಲಿ ರಾಜಕೀಯದ ಶೋ ಇದು. ಹಾಗಾಗಿ ಇದ್ರ ಬಗ್ಗೆ ಯಾರು ಕೂಡ ಜಿಲ್ಲೆಯಲ್ಲಿ ಗಮನ ಹರಿಸಂತ ಕೆಲಸ ಮಾಡ್ತಾ ಇಲ್ಲ. ಇವ್ರ ಬಜೆಟ್ ಅಲ್ಲೇ ತೋರಿಸುತ್ತೆ ಎಷ್ಟು ಮಟ್ಟಕ್ಕೆ ಹಾಸನ ಜಿಲ್ಲೆ ಮೇಲೆ ಅಭಿಮಾನ ಇದೆ, ಪ್ರೀತಿ ಇದೆ ಅಂತ. ಹಾಸನ್ ಬಜೆಟ್ ಅಲ್ಲಿ ಇವತ್ತು ಹಾಸನ ಜಿಲ್ಲೆಗೆ ಒಂದೇ ₹1 ಅನುದಾನ ಕೊಡ್ದೇನೆ ಇವತ್ತು ನಮ್ಮೆಲ್ಲರ ಒಂದು 20 ಲಕ್ಷದ ಜನಸಂಖ್ಯೆ ಏನಿದೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಮೋಸ ಮಾಡಿರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಇದನ್ನ ತಕ್ಪಾಟ ತಿರ್ಸಂತ ಕೆಲಸ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.